ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈಕೆಗೆ ಪ್ರತಿಭಟನೆ ಮಾಡಲಿಕ್ಕೆ ಅನುಮತಿಯನ್ನು ನಿರಾಕರಿಸಿತ್ತು ಸರ್ಕಾರ, ಪಶ್ಚಿಮ ಬಂಗಾಳದ ಸರ್ಕಾರ. ಮಮತಾ ಬೇಗಂ ಅವರು ಹೇಗಾದರೂ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಬೆಂಕಿ ಹಚ್ಚಬೇಕು ಅಂತ ಇನ್ನಿಲ್ಲದ ಹಾಗೆ ತಹತಹಿಸ್ತಾ ಇದ್ದಾರೆ, ಪರಿತಪಿಸ್ತಾ ಇದ್ದಾರೆ. ಅವ್ರಿಗೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಬರುಯಿಪುರದಲ್ಲಿ ನಡೆದಂಥ ಒಂದು ಮುಗ್ಧ ಮಗುವಿನ ಮೇಲೆ ನಡೆದಂಥ ಸಾಮೂಹಿಕ ಅತ್ಯಾಚಾರ ಮತ್ತು ತದನಂತರ ನಡೆದಂಥ ಕೊಲೆ. ಇದರ ಕುರಿತಾಗಿ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ತಮಗೆ ಈಗಾಗಲೇ ನೀಡಿದ್ದೇನೆ. ಆದರೆ ಅದರ ಮುಂದಿನ ಭಾಗವನ್ನು ಇವತ್ತು ಹೇಳ್ತಾ ಇದ್ದೇನೆ. ಈಕೆ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಸರ್ಕಾರಕ್ಕೆ ಅಲವತ್ಕೊಳ್ಳಿಕ್ಕೆ ಶುರು ಮಾಡಿದರು. ನಾ ಬರುಯಿಪುರ್ಗೆ ಹೋಗಬೇಕು. ಸರ್ಕಾರ ಹೇಳುತ್ತೆ ನೀವು ಹೋಗೋ ಹಾಗಿಲ್ಲ. ಹೋಗೋದರಿಂದಾಗಿ ಅಲ್ಲಿ ಇನ್ನಷ್ಟು ಉದ್ವಿಗ್ನತೆ ಉಂಟಾಗುತ್ತೆ, ಪ್ರಕ್ಷುಬ್ಧ ವಾತಾವರಣ ಉಂಟಾಗುತ್ತೆ, ಕೋಮು ಗಲಭೆಗೆ ಅದು ಕಾರಣೀಭೂತ ಆಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀವು ಅಲ್ಲಿ ಹೋಗಿಬಿಡಿ, ನಾವು ತೆಗೆದುಕೊಳ್ಳಬೇಕಾದ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಈಗಾಗಲೇ ಒಬ್ಬ ಆರೋಪಿಯ ಎನ್ಕೌಂಟರ್ ಕೂಡ ಆಗೋಗಿದೆ. ಮಮತಾ ಬೇಗಂ ಅಷ್ಟು ಸುಲಭಕ್ಕೆ ಒಪ್ಪುವಂಥ ಹೆಣ್ಣಲ್ಲ ಇದು. ಆಕೆ ಕಲ್ಕತ್ತಾ ಹೈಕೋರ್ಟ್ಗೆ ಮೊರೆ ಹೋದರು. ನನಗೆ ಸರ್ಕಾರ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನನಗೆ ಅವಕಾಶವನ್ನು ಕಲ್ಪಿಸಿಕೊಡಲಿಕ್ಕೆ ಸರ್ಕಾರಕ್ಕೆ ನಿರ್ದೇಶನ ಕೊಡಿ ಮತ್ತು ನನಗೆ ಸೂಕ್ತ ಭದ್ರತೆಯನ್ನು ಕಲ್ಪಿಸಿಕೊಡಬೇಕು. ಈಕೆ ಸಂತ್ರಸ್ತರ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ, ರಕ್ಷಣೆ ಕೊಡಲಿಕ್ಕೆ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಲಿಕ್ಕೆ ಹೋದಂಥ ಹೆಣ್ಮಗಳು ಮಾಜಿ ಮುಖ್ಯಮಂತ್ರಿ. ಈಕೆ ತನಗೆ ಭದ್ರತೆಯನ್ನು ಒದಗಿಸಬೇಕು ಅಂತ ಸರ್ಕಾರಕ್ಕೆ ಹೇಳಿ ಅಂತ ಕೇಳ್ಕೊತಾ ಇದ್ದಾರೆ. ಯಾಕೆ ಅಂತ ನಿಮ್ಮ ಕಾರಣ ಗೊತ್ತಿದೆ. ಈಗಾಗಲೇ ಯಾರೇ TMC ಒಬ್ಬ ಕಾರ್ಯಕರ್ತ ಹೋಗಲಿ ಅಥವಾ ಒಬ್ಬ TMC ಕಾರ್ಪೊರೇಟರ್ ಹೋಗಲಿ, MLA ಹೋಗಲಿ, ಅವ್ರನ್ನ ಯಾವ ರೀತಿ ಜನ ತದಕ್ತಾ ಇದ್ದಾರೆ ಅಂದರೆ ಅವರ 15 ವರ್ಷಗಳ ಆಕ್ರೋಶವನ್ನು ಒಂದೇ ಏಟಿಗೆ ತೀರಿಸ್ಕೋತಾ ಇದ್ದಾರೆ. ಹಾಗೆ ನೋಡಿದರೆ ಸುವೇಂದು ಅಧಿಕಾರಿ ಅವರದು ಹಗ್ಗದ ಮೇಲಿನ ನಡಿಗೆ. ಯಾಕೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಅವರು ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ನ ಕಾಪಾಡಬೇಕು, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಎರಡನೇದು ಜನರ ಆಕ್ರೋಶ ಏನಿದೆಯಲ್ಲ, ಆ ಆಕ್ರೋಶವನ್ನು ತಣ್ಣಗೆ ಮಾಡಬೇಕು. ಈಗ ಉದಾಹರಣೆಗೆ ಒಂದಷ್ಟು ಜನ TMCಯ ಯಾವುದೋ ಒಬ್ಬ MLA ಗೂಂಡಾನ ಮೇಲೆ ಮೊಟ್ಟೆ ಎಸೆತಾರೆ, ಟೊಮೆಟೊ ಎಸೆತಾರೆ ಅಂದ್ಕೊಳ್ಳಿ. ಹಾಗೆ ಎಸೆದವ್ರನ್ನೆಲ್ಲ ತೆಗೆದುಕೊಂಡು ಹೋಗಿ ಜೈಲಿಗೆ ಹಾಕಿದ್ದಾದರೆ ನ್ಯಾಯದ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದು, ನಮ್ಮ ವಿರುದ್ಧ ಸುವೇಂದು ಅಧಿಕಾರ ಇದ್ದಾರೆ ಅಂತ ಜನ ರೊಚ್ಚಿಗೇಳುವ, ಕೆರಳುವ, ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ಮಾಡುವ ಅತ್ಯಂತ ಸೂಕ್ಷ್ಮ ಗಳಿಗೆಯಲ್ಲಿ ಪಶ್ಚಿಮ ಬಂಗಾಳ ಇದೆ ಇವತ್ತು. ನಿನ್ನೆ ಒಂದು ಬೆಳವಣಿಗೆ ಆಯಿತು. ಮಮತಾ ಬೇಗಂ ವಿಷಯ ಆಮೇಲೆ ಹೇಳ್ತೀನಿ. ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ತೃಣಮೂಲ ಕಾಂಗ್ರೆಸ್ ನೀಲಾಂಜನ ದಾಸ್ ಅಂತ ಕಂಡಲ್ಲಿ ಕಂಡವರ ಮೇಲೆ ಕೇಸ್ ಹಾಕೋದೇ ಇವರ ನಿರಂತರವಾದಂಥ ಪ್ರಕ್ರಿಯೆ ಆಗಿತ್ತು. ಯಾರಾದರೂ ತೃಣಮೂಲ ಕಾಂಗ್ರೆಸ್ ಬಗ್ಗೆ ಒಂದೇ ಒಂದು ಸಾಲು ಬರೆದ್ರೆ, ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದರೆ ಅಥವಾ ರೀಪೋಸ್ಟ್ ಮಾಡಿದರೆ ಅವ್ರನ್ನ ಅಟ್ಟಿಸಿಕೊಂಡು ಹೋಗಿ ಪೊಲೀಸನ್ನು ಹಾಕ್ಕೊಂಡು ಹಿಡ್ಕೊಂಬರೋದು. ಹಿಡ್ಕೊಂಬಂದು ಫಸ್ಟಿಗೆ ಕೇಸ್ ಹಾಕಂಗಿಲ್ಲ, ಚೆನ್ನಾಗಿ ಅವ್ರನ್ನ ತದಕೋದು, ಅವ್ರ ಮನೆಯವ್ರನ್ನೆಲ್ಲ ಹೆದರಿಸೋದು, ಅದಾದಮೇಲೆ ಅವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡೋದು. ಹೀಗಾಗಿ ತೃಣಮೂಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಒಬ್ಬರು ಧ್ವನಿಯನ್ನೆತ್ತಲಿಕ್ಕೆ ತಯಾರಿರಲಿಲ್ಲ. ಎರಡನೇದಾಗಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಹೋದಂಥ ಏಜೆನ್ಸಿಗಳಿದ್ವಲ್ಲ, ಅವರಿಗೆ ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಪಶ್ಚಿಮ ಬಂಗಾಳದಲ್ಲಿರುವ ಜನತೆ ತಯಾರಿರೋದಿಲ್ಲ. ಹೀಗಾಗಿ ಒಂದು ಸಮೀಕ್ಷಾ ಸಂಸ್ಥೆ ನಾನು ಪಶ್ಚಿಮ ಬಂಗಾಳದ ಯಾವುದೇ ರೀತಿಯಾದಂಥ ಸಮೀಕ್ಷಾ ವರದಿಯನ್ನು ಕೊಡೋದಿಲ್ಲ ಅಂತ ಹೇಳ್ತೀವಿ. ಅಂದರೆ ಎಕ್ಸಿಟ್ ಪೋಲ್ನ ಸಮೀಕ್ಷೆಯನ್ನು ಮಾಡೋದಿಲ್ಲ ಅಂತೇಳಿ. ಯಾಕೆಂದರೆ ಜನರಿಗೆ ಭಯ. ಎಲ್ಲಾದರೂ ಚಾನಲ್ ಮುಂದೆ, ಮಾಧ್ಯಮದ ಮುಂದೆ ಮಾತಾಡಿದ್ದೆ ಆದರೆ ನಮ್ಮನ್ನು ತೊಗೊಂಡೋಗಿ ಒಳಗಡೆ ಹಾಕ್ತಾರೆ. ಇದನ್ನೆಲ್ಲ ಮಾಡ್ತಾ ಇದ್ದದ್ದು ನೀಲಾಂಜನ ದಾಸ್ ಎನ್ನುವಂಥ ಇವತ್ತರ ಪಟಿಂಗರ ಪಡೆ. ಇವ್ರದ್ದೊಂದು ದೊಡ್ಡ ಗುಂಪಿತ್ತು. ಇವರು ಸೋಷಿಯಲ್ ಮೀಡಿಯಾ ವರ್ಕರ್ಸ್ ಅಂಥೇಳಿ TMCಗೋಸ್ಕರ ಕೆಲಸ ಮಾಡ್ತಾ ಇದ್ದಂಥ ದೊಡ್ಡ ನೆಟ್ವರ್ಕ್ ಇತ್ತು ಇವ್ರದ್ದು. ನಿನ್ನೆ ಪ್ರತಿಭಟನೆ ನಡೆದ ಸಂದರ್ಭದಲ್ಲಿ ಈ ನೀಲಾಂಜನ ದಾಸ್ ಹೋಗುವಾಗ ಏನು ಮಾಡಿದ್ರು ಜನ ಮೊದಲು ನೋಡಿ. ಇದು ನಿನ್ನೆ ನಡೆದ ಘಟನೆ. ಈ ವಿಡಿಯೋ ನೋಡಿದ್ರಲ್ಲ. ಈಗ ಮಮತಾ ಬೇಗಂ ವಿಚಾರಕ್ಕೆ ಬನ್ನಿ. ಮಮತಾ ಬೇಗಂ ಅವರು ಕೋರ್ಟಿಂದ ಅನುಮತಿಯನ್ನೇನು ತೆಗೆದುಕೊಂಡ್ರು, ಕೈಯಲ್ಲಿ ಮೆಗಾಫೋನ್ ಹಿಡ್ಕೊಂಡ್ರು, ಆಕೆ ಜೊತೆ ಇದ್ದಂಥ ಒಂದಷ್ಟು ಜನರನ್ನು ಸೇರಿಸ್ಕೊಂಡ್ರು, ತೆಗೆದುಕೊಂಡು ಹೊರಟರು. ಏನಾಯಿತು ಅಂದರೆ 2 ರೀತಿಯ ಬೆಳವಣಿಗೆ ಆಯಿತು ನಿನ್ನೆ ನಡೆದಂಥದ್ದು. ಇದು ವಿಡಿಯೋ ನೋಡಿದವ್ರಿಗೆ ಮೊದಲು ಅರ್ಥ ಆಗೋದಿಲ್ಲ. ಪೂರ್ತಿಯಲ್ಲಿ ಏನು ನಡೆದಿದೆ ಅಂತ ಯಾರು ಸ್ಥಳೀಯರಿದ್ದಾರೆ ಅವ್ರಿಗೆ ಮಾತ್ರ ಇದರ ಸಾರ ಅರ್ಥ ಆಗುತ್ತೆ, ಒಳಗಡೆ ಏನು ಇದರ ಹಿಂದೆ ವಿಷಯ ಇದೆ ಅಂತ.
ಒಂದು ಈಕೆಯ ಪರವಾಗಿ ಒಂದಷ್ಟು ಜನ ಅಸಮಾಧಾನಗೊಂಡಂಥ, ಅಂದರೆ ಸುವೇಂದು ಅಧಿಕಾರಿಯವರಿಂದ ಅಸಮಾಧಾನಗೊಂಡಂಥ ಒಂದಷ್ಟು ಜನ ಏನಿರ್ತಾರಲ್ಲ, ಅವರು ಈಕೆಯ ಜೊತೆ ಪಟಾಲಂ ಹೊರಟು. ಆ ಕಡೆಯಿಂದ ಈಕೆಗೆ ಪ್ರತಿಭಟನೆಯ ಘೋಷಣೆಯನ್ನು ಕೂಗುವಂಥ ಇನ್ನೊಂದಿಷ್ಟು ಜನ ಈಕೆಯ ವಿರುದ್ಧವಾಗಿ, ಮಮತಾ ಬೇಗಂ ವಿರುದ್ಧವಾಗಿ ಹೀಗೆ ಘೋಷಣೆ ಕೂಗ್ತಾ ಇದ್ರಲ್ಲ, ಅವ್ರಿಗೂ ಇವ್ರ ಮಧ್ಯೆ ಚಕಮಕಿ ಶುರುವಾಯಿತು. ಈಕೆಯ ಪರವಾಗಿರುವಂಥವರು ಪ್ರದರ್ಶಕರು ಮತ್ತು ಈಕೆಯ ವಿರುದ್ಧವಾಗಿರುವಂಥ ಜನ, ಆಕ್ರೋಶಗೊಂಡಂಥ ಜನ ಈಕೆಯ ವಿರುದ್ಧವಾಗಿ ಘೋಷಣೆ ಕೂಗುವಾಗ ಇವ್ರಿಗೂ ಚಕಮಕಿ ಆಯಿತು. ಈ ಚಕಮಕಿಯ ಮಧ್ಯೆ ಮಮತಾ ಬೇಗಂ ಕೂಗಾಡ್ಲಿಕ್ಕೆ ಶುರು ಮಾಡಿದರು. ಕೂಗಾಡೋ ಅಂದರೆ ಹೇಗೆ ಅಂದರೆ, ಈ ಹೆಣ್ಮಗಳದ್ದು ಯಾವ ರೀತಿ ಅಂತ ನೀವು ಈಗಾಗಲೇ ಬೇಕಾದಷ್ಟು ವಿಡಿಯೋಗಳಲ್ಲಿ ನೋಡಿದಿರಿ. ಮೂಗಿನ ಮೇಲೆ ಯಾವಾಗಲೂ ಕೋಪ ಇರುತ್ತೆ ಈಕೆ ಕಂಡವ್ರ ಮೇಲೆ ಎಗರಾಡೋದು, ಸರಿರಿ ಅಂತ ಹೇಳೋದು, ಇಡೀ ಪ್ರತಿಭಟನೆ ಏನಿದೆಯಲ್ಲ, ಪ್ರತಿಭಟನೆಗಿಂತ ಜಾಸ್ತಿ ಇವರು ರೋಸಿ ಹೋಗಿರುವಂಥ ಘಟನಾವಳಿಗಳ ದೃಶ್ಯಗಳೇ ಜಾಸ್ತಿ ಎಲ್ಲ ಕಡೆ ಕಾಣಿಸ್ತಾ ಇದ್ದಾವೆ. ಇಷ್ಟಾದ ಮೇಲೆ ಯಾವಾಗ ಈಕೆ ನಡೆದಾಡ್ಲಿಕ್ಕೆ ಸರಾಗವಾಗಿ ಜಾಗ ಸಿಗಲಿಲ್ಲ ಅಂತ ಆದಾಗ, ಯಾರು ಈಕೆಗೆ ಭದ್ರತೆ ಕೊಟ್ಟು ಈಕೆಯ ಕಾರ್ಯಕರ್ತರು ಅಕ್ಕಪಕ್ಕ ಸರಿ ಅಂತ ಜರುಗಿಸ್ತಾ ಇದ್ರು, ಅವ್ರಿಗೆ ಕಪಾಳ ಮೋಕ್ಷ ಮಾಡೋ ಮಟ್ಟಿಗೆ ಹೋಗ್ತಾಳೆ. 3-4 ಜನರು ಹೊಡೆದು ಬಿಡ್ತಾಳೆ. ಯಾವಾಗ ಈಗ ತನ್ನ ಕಾರ್ಯಕರ್ತರ ಮೇಲೆ ಈಕೆ ಹೊಡಿಲಿಕ್ಕೆ ಶುರು ಮಾಡ್ತಾರೋ ಆವಾಗ ಅಲ್ಲಿಯ ಜನ ರೋಚಿಗೆದ್ದು ಬಿಡ್ತಾರೆ. ಇದ್ದಕ್ಕಿದ್ದ ಹಾಗೆ ಈಕೆ ವಿರುದ್ಧ ಘೋಷಣೆಗಳು ಶುರುವಾಗ್ತವೆ, ಪ್ರತಿಭಟನೆ ಶುರುವಾಗತ್ತೆ, ಮೊಟ್ಟೆ ಎಸೀತಾರೆ. ಮೊಟ್ಟೆಯಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಹರಸಾಹಸ ಪಡಬೇಕಾಗತ್ತೆ. ಮಮತಾ ಬೇಗಂ ಸ್ಥಿತಿ ನಿನ್ನೆ ಬೀದಿಯಲ್ಲಿ ನಡೆದಂಥ ರುದ್ರನರ್ತನ ಇದೆಯಲ್ಲ, ಅದು ನಿಜಕ್ಕೂ ಹೇಳ್ತೀನಿ ಹೇಸಿಗೆ ತರುವಂಥ ಘಟನಾವಳಿಗಳು ನಿನ್ನೆ ನಡೆದು. ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಇದೇ ರೀತಿಯ ವಿದ್ಯಮಾನಗಳು ಮುಂದುವರ್ಕೊಂಡು ಹೋಗ್ತಾವ? ಆಲೋಚನೆ ಮಾಡಬೇಕಾದಂಥ ವಿಚಾರ. ಯಾಕೆ ಅಂತ ಹೇಳ್ತೀನಿ ನೋಡಿ. 19 ತಿಂಗಳುಗಳ ಕಾಲ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು. ಇಂದಿರಾ ಗಾಂಧಿಯವರು ಹೇರಿದರು. ತುರ್ತು ಪರಿಸ್ಥಿತಿ ಹೇರಿದ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ಇದೇ ರೀತಿಯಾದಂಥ ದೌರ್ಜನ್ಯ, ಅತ್ಯಾಚಾರ ಎಲ್ಲವೂ ನಿರಂತರವಾಗಿ ನಡೀತಾ ಇದ್ದು, ಪೊಲೀಸರೇ ಸ್ವತಃ ಗೂಂಡಾಗಿರಿ ಮಾಡಲಿಕ್ಕೆ ಶುರು ಮಾಡಿದರು. ತಮ್ಮ ತೆಕ್ಕಿಗೆ ಅಧಿಕಾರವನ್ನು ತೆಗೆದುಕೊಂಡರು, ಕಂಡವ್ರನ್ನ ಜೈಲಿಗೆ ಕಳಿಸಿದರು, ಯಾರೂ ಧ್ವನಿ ಎತ್ತಲಾರ್ದಂಗೆ ಮಾಡಿದರು. ಆದರೆ ಎಲ್ಲಿಯೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಹೊರಗಡೆ ಬೀದಿಗೆ ಇಳಿದು ಇಂದಿರಾ ಗಾಂಧಿಯ ಪರವಾಗಿ ಹೋರಾಟಕ್ಕೆ ಇಳಿಯಲಿಲ್ಲ. ಎರಡನೇದು ಪ್ಲಸ್ ಪಾಯಿಂಟ್ ಏನಾಯಿತು, ಇಂದಿರಾ ಗಾಂಧಿ ಅವ್ರು ಚರಣ್ ಸಿಂಗ್ ಅವರು ಜೈಲಿಗೆ ಹಾಕಿದ್ರು. ಅದಾದಮೇಲೆ ಅದರಿಂದ ಆಕೆಗೆ ಸಿಂಪಥಿ ಸಿಕ್ತು. ನೋಡಿ ಹೇಗೆ ಈ ಭಾವೋದ್ವೇಗ ಅನ್ನೋದಿದೆಯಲ್ಲ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಯಿತು, ಅಲ್ಲಿ ಏನಾಯಿತು ಅಂದರೆ, ಒಂದು ವಿಪಕ್ಷ ಒಡೆದು ಚಲ್ಲಾಪಿಲ್ಲಿಯಾಗಿ ಒಡೆದೋಯ್ತು 19 ತಿಂಗಳಲ್ಲಿ. ಮುಂದೆ ಅವರು ಅಧಿಕಾರವನ್ನು ಹಿಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. 10 ಇದು ಮಿಸಳ ಬಾಜಿಯಾಗಿ ಕೂತಿತ್ತು. ಅದು ಜನತಾ ಪಕ್ಷ ಅನ್ನೋದು ಮಿಸಳ ಬಾಜಿಯಾಗಿತ್ತು ಅವತ್ತಿದ್ದಂಥ ಫ್ರಂಟ್. ಕಾಂಗ್ರೆಸ್ಸು ಗಟ್ಟಿಯಾಗಿ ನಿಂತಿತ್ತು. ಇಂದಿರಾ ಗಾಂಧಿ ಅಂತ ಅಧಿನಾಯಕಿ ಜೊತೆಗಿದ್ದರು. ಆಕೆ ನಿರಂಕುಶ ಪ್ರಭುತ್ವವನ್ನು ಮೆರೆದರೂ ಕೂಡ ಪಕ್ಷವನ್ನು ಮುನ್ನಡೆಸುವ ಛಾತಿ ಇತ್ತು. ಇಲ್ಲಿ ಗಮನಿಸಿ, ಇಲ್ಲಿ ಮಮತಾ ಬೇಗಂ ಅವರ ಪಕ್ಷ ಚಲ್ಲಾಪಿಲ್ಲಿಯಾಗಿ ಹೋಗಿದೆ. ಒಂದು ಕಡೆ MLAಗಳು 60 ಜನ ಆ ಕಡೆ ಹೊರಗೆ ಹೋಗಿದ್ದಾರೆ, ಈ ಕಡೆ MP ಗಳು ಬೇರೆ ಪಕ್ಷವನ್ನು ಸೇರಿಕೊಂಡಿದ್ದಾರೆ, ಕಾರ್ಪೊರೇಟರ್ಗಳು ಎಲ್ಲ ರಾಜೀನಾಮೆ ಕೊಡ್ತಾ ಇದ್ದಾರೆ. ಸ್ವತಃ ಮೇಯರ್ ಈಕೆಯ ಪರವಾಗಿ ನಿಂದಂಥ ವ್ಯಕ್ತಿ ಈಕೆಯನ್ನು ತೊರೆದು ಹೊರಟು ಹೋಗಿದ್ದಾರೆ. ಪಕ್ಷವೇ ಚಲ್ಲಾಪಿಲ್ಲಿಯಾದ ಸಂದರ್ಭದಲ್ಲಿ ಅದರ ನಾಯಕಿ ಬೀದಿಗಿಳಿದು ಹೋರಾಟ ಮಾಡ್ತೀನಿ ಅಂತಂದರೆ ಆಕೆಯ ಪರವಾಗಿ ಯಾರು ನಿಲ್ತಾರೆ? ಮೊದಲೇದಾಗಿ 15 ವರ್ಷಗಳ ಅವಧಿಯಲ್ಲಿ 19 ತಿಂಗಳು ತುರ್ತು ಪರಿಸ್ಥಿತಿ 19 ತಿಂಗಳಿದ್ದದ್ದು. ಒಂದು ಸ್ಮಾಲ್ ಪೀರಿಯಡ್ ಅಂತ ಬರ್ತದೆ ಪೊಲಿಟಿಕಲ್ ಲೆಕ್ಕದಲ್ಲಿ, ಅದು ರಾಜಕೀಯ ಲೆಕ್ಕದಲ್ಲಿ ಒಂದು ಸಣ್ಣ ಅವಧಿ ಅಂತ ನಾವು ತಗೋಬೇಕಂದ್ರೆ. ಇದು 3 ಅವಧಿಗೆ ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿ ನಿರಂತರವಾಗಿ ಜನರನ್ನು ಶೋಷಿಸೋದು ಅಂದರೆ ಹೇಗೆ? ಬೇರೆ ರಾಜ್ಯಗಳಲ್ಲಿ ಏನಾಗುತ್ತೆ ಅಂತಂದರೆ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ, ರೇಟ್ಗಳನ್ನ ಜಾಸ್ತಿ ಮಾಡ್ತಾರೆ, ಉದ್ಯೋಗ ಸೃಷ್ಟಿ ಆಗೋದಿಲ್ಲ, ಹಣದುಬ್ಬರ ಇದ್ದೇ ಇರ್ತದೆ. ಇವೆಲ್ಲ ಸ್ವಾಭಾವಿಕವಾದಂಥ ಸಮಸ್ಯೆಗಳು ಇವು. ಮಮತಾ ಬೇಗಂ ಸರ್ಕಾರದಲ್ಲಿ ಹಾಗಿರಲಿಲ್ಲ. ಮಮತಾ ಬೇಗಂ ಸರ್ಕಾರದಲ್ಲಿ ನೀವು ಮನೆ ಕಟ್ಟೋಕ್ಕಾಗಲ್ಲ, ಮನೆ ಕಟ್ಟುವಾಗ ಒಬ್ಬ ಗೂಂಡ ಬರ್ತಾನೆ, ಬಂದು ಇಲ್ಲಿ ಯಾಕೆ ಮನೆ ಕಟ್ತೀಯ ಅಂತಾನೆ, ಮನೆ ಕಟ್ಟಲಿಕ್ಕೆ ನಾ ಪ್ಲ್ಯಾನ್ ತೊಗೊಂಡಿದ್ದೀನಿ ಅಂತ, ನಾ ಪ್ಲ್ಯಾನ್ ಅಪ್ರೂವಲ್ ಮಾಡಿಸ್ಲಿಕ್ಕೆ ಲಂಚ ಕೊಟ್ಟಿರ್ತೀರಿ, ಬಂದಮೇಲೆ ನೀ ಇಲ್ಲಿ ಮನೆ ಕಟ್ಟಬೇಕು ಅಂದರೆ ನನಗೆ ಇಷ್ಟು ದುಡ್ಡು ಕೊಡಬೇಕು, ಕಟ್ಟಮನಿ ಕೊಡಬೇಕು ಅಂತ ಹೇಳ್ತಾನೆ. ಅವನು ಕಟ್ಟಮನಿಯನ್ನು ತೊಗೋತಾನೆ. ಅದಾದಮೇಲೆ ಮನೆಗೆ ಲೈಸೆನ್ಸ್ ಮಾಡಿಸ್ಬೇಕು, ನೀವು ಕಾರ್ಪೊರೇಷನ್ಗೆ ಹೋದ್ರೆ ಲೈಸೆನ್ಸ್ ಆಗೋದಿಲ್ಲ. ಅದಾದಮೇಲೆ ಗಾಡಿ ತೊಗೊಂಡು ರಸ್ತೆಯಲ್ಲಿ ಹೋಗಬೇಕು ಅಂತ ಎಲ್ಲಿ ಹೊರಡ್ತೀರಿ, ಹೊಡೆದ ತಕ್ಷಣ ಅಲ್ಲೊಂದು ಗೇಟನ್ನು ಬ್ಯಾರಿಕೇಡ್ ಹಾಕಿರ್ತಾರೆ, ಅವ 50 ರೂಪಾಯಿ ಕೊಡು ಅಂತಾನೆ. ಯಾಕೆ ಅಂತ ನೀವು ಕೇಳಿದ್ರೆ ನಿಮ್ಗೆ ಹೊಡಿತಾನೆ ಅವನು.
ಒಂದು ಅಂಗಡಿ ಇರ್ತೀರಿ, ರಸ್ತೆ ಪಕ್ಕದಲ್ಲಿ ಒಂದು ಫುಟ್ಪಾತಲ್ಲಿ ಒಂದು ಅಂಗಡಿ ಮಾಡ್ಕೊಂಡು ದೋಸೆ ಮಾರ್ಲಿಕ್ಕೆ ನಿಲ್ತೀರಿ ಅಥವಾ ಬಟ್ಟೆ ಮಾರ್ಲಿಕ್ಕೆ ನಿಲ್ತೀರಿ. ಬೆಳಗ್ಗೆ ಒಬ್ಬ ಕಲೆಕ್ಷನ್ ಬರ್ತಾನೆ, ಮಧ್ಯಾಹ್ನ ಒಬ್ಬ ಕಲೆಕ್ಷನ್ ಬರ್ತಾನೆ, ಸಂಜೆ ಒಬ್ಬ ಕಲೆಕ್ಷನ್ ಬರ್ತಾನೆ. ಇನ್ನೊಬ್ಬ ಯಾವನೋ ನಿಮ್ಮ ಬಟ್ಟೆ ಎತ್ಕೊಂಡು ಹೋಗ್ತಾನೆ, ಮತ್ತೊಬ್ಬ ದೋಸೆಗೆ ದುಡ್ಡೇ ಕೊಡೋದಿಲ್ಲ. ಈ ರೀತಿಯಾದ ದುಂಡಾವರ್ತನೆ ನಿರಂತರವಾಗಿ ನಡೀತಾ ಇತ್ತು. ಇನ್ನು ಮಹಿಳೆಯರ ಮೇಲೆ ನಡೆಯುವಂಥ ಶೋಷಣೆಗಳು, ಮಹಿಳೆಯರ ಮೇಲೆ ಯಾರಾದರೂ ಅತ್ಯಾಚಾರ ಮಾಡಿದರೆ ಅವ್ರಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲ. ಜೊತೆಗೆ ಅವ್ರು ಯಾಕೆ ಹೊರಗೆ ಹೋದರು ಅಂತ ಸ್ವತಃ ಮುಖ್ಯಮಂತ್ರಿ ಪ್ರಶ್ನೆ ಮಾಡ್ತಾಯಿದ್ರು. ಅಂದರೆ ಜನರ ಆಕ್ರೋಶಕ್ಕೆ ಸಾವಿರಾರು ಕಾರಣಗಳೇನಪ್ಪ ಅಂದರೆ ಸ್ವತಃ ಪರ್ಸ್ನಲ್ಲಾಗಿ, ವ್ಯಕ್ತಿಗತವಾಗಿ, ವೈಯಕ್ತಿಕವಾಗಿ ಜನ ಇವರಿಂದ ಕಷ್ಟವನ್ನು ಅನುಭವಿಸಿದ್ದಾರೆ, ದೌರ್ಜನ್ಯವನ್ನು ಅನುಭವಿಸಿದ್ದಾರೆ, ದಬ್ಬಾಳಿಕೆಯನ್ನು ಅನುಭವಿಸಿದ್ದಾರೆ. ಜೊತೆಗೆ ಇದೆಲ್ಲವನ್ನು ಮೀರಿ ಭ್ರಷ್ಟಾಚಾರ ಇತ್ತು. ಹಾಗೆ ಈ ಸೇಡನ್ನು, ಈ ಆಕ್ರೋಶವನ್ನು ಯಾರ ಮೇಲೆ ತೀರಿಸ್ಕೋಬೇಕು ಜನ? ಕೇವಲ ಮತದ ಮೂಲಕ ನಮ್ಮ ಆಕ್ರೋಶ ಹೊರಗೆ ಹೋಗೋದಿಲ್ಲ. ಮತ ಹಾಕಿದ್ರಿ, ಬೇರೆ ಸರ್ಕಾರ ಬಂತು, ನೀವು ಹೇಳಿದ ಸರ್ಕಾರ ಬಂದಿದೆ, ಆಯಿತು. ಅಲ್ಲಿಗೆ ನಿಮ್ಮ ಒಳಗಡೆ ಇದ್ದಂಥ ರೋಷ ಇದೆಯಲ್ಲ, ಅದು ಶಮನಗೊಳ್ಳುವುದಿಲ್ಲ, ತಪ್ತಗೊಳ್ಳುವುದಿಲ್ಲ, ತೃಪ್ತಿಯಾಗುವುದಿಲ್ಲ. ಹಾಗಾದ್ರೆ ಏನು ಮಾಡ್ತೀರಿ? ಯಾರ್ಯಾರು ನಿಮಗೆ ತೊಂದರೆ ಕೊಟ್ಟಿದ್ರು ಅವ್ರು ಎಲ್ಲಿ ಕಂಡ್ರೂ ಹೋಗಿ ಅಟ್ಟಿಸ್ಕೊಂಡು ಹೊಡ್ತೀರಿ. ನಿನ್ನೆ ಸೋಷಿಯಲ್ ಮೀಡಿಯಾದ ನೀಲಾಂಜನ್ ದಾಸ್ಗಾಗಿದ್ದು ಅದೇ. ಮೊದಲೇದಾಗಿ ಸೋಷಿಯಲ್ ಮೀಡಿಯಾದವ್ರು ಬೈಕಲ್ಲಿ ಹೋಗುವಾಗ ಎಡಕ್ಕೆ ಬಲಕ್ಕೆ ಅವ್ರ ವಿರುದ್ಧ ಘೋಷಣೆಗಳು ಶುರುವಾದವು. ಮುಂದೆ ಈ ವ್ಯಕ್ತಿ ಬರುವಾಗ ಆತನನ್ನು ಕೆಳಗಿಳಿದು ಹೊಡೆಯಲಿಕ್ಕೆ ಶುರು ಮಾಡಿದರು. ಇವತ್ತು TMC ಅವರು ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಏನಂದರೆ ಜನರ ಕೈಗೆ ಸಿಗಲಾರದ ಹಾಗೆ ಇರುವಂಥ ಮಾನಸಿಕ ಸಿದ್ಧತೆಯನ್ನು ಮಾಡ್ಕೋಬೇಕು. ಮತ್ತೆ ವಾಪಸ್ ನನ್ನ ಅಸ್ಮಿತೆಯನ್ನು ತಗೋತೇನೆ, ಮತ್ತೆ ನನ್ನ ಅಧಿಕಾರವನ್ನು ಹಿಡಿದು ತೋರಿಸ್ತೇನೆ, ಮತ್ತೆ ನನ್ನ ಪ್ರಭುತ್ವವನ್ನು ಮೆರೆಯಲಿಕ್ಕೆ ಇವತ್ತಿನಿಂದನೇ ಅಡಿಗಲ್ಲು ಹಾಕ್ತೀನಿ ಅಂತ ಮಮತಾ ಬೇಗಂ ಅವರು ಮೆಗಾಫೋನ್ ಹಿಡ್ಕೊಂಡು ಹೋದರೆ ಜನ ಇಷ್ಟು ದಿವಸ ಉಳಿದವ್ರಿಗೆ ಮೊಟ್ಟೆಯಿಂದ ಹೊಡಿತಾ ಇದ್ದರು, ಈಗ ಮಮತಾ ಬೇಗಂಗೆ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ. ಇದನ್ನು ತಪ್ತಗೊಳಿಸಲಿಕ್ಕೆ ಅಥವಾ ಇವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಸದ್ಯಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಹಾಗೇನಾದರೂ ಸುವೇಂದು ಅಧಿಕಾರಿ ಈ ರೀತಿಯದಾದ ಮೊಟ್ಟೆ ಹೊಡೆಯುವವರ, ಟೊಮೆಟೊ ಹೊಡೆಯುವವರ ಮೇಲೆ ಏನಾದರೂ ಕ್ರಮ ಕೈಗೊಂಡದ್ದೇ ಆದರೆ ಸುವೇಂದು ಅಧಿಕಾರಿ ವಿರುದ್ಧ ಜನ ತಿರುಗಿ ಬೀಳ್ತಾರೆ. ಆ ಸ್ಥಿತಿ ಕೂಡ ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಇದು ತುಂಬ ಚೆನ್ನಾಗಿ ಸುವೇಂದು ಅಧಿಕಾರಿಗೆ ಗೊತ್ತಿದೆ. ಯಾಕೆಂದರೆ ಸುವೇಂದು ಅಧಿಕಾರಿ ಒಂದು ಕಾಲಕ್ಕೆ ಮಮತಾ ಬೇಗಂ ಅವರ ಬಲಗೈ ಬಂಟನಾಗಿದ್ದಂಥ ವ್ಯಕ್ತಿ. ಆತನಿಗೆ ಇಂಚಿಂಚು ದೌರ್ಜನ್ಯದ ಸ್ಪಷ್ಟವಾದ ಸ್ಥಿತಿ ಗೊತ್ತಿದೆ. ಹೀಗಾಗಿ ಆತ ಜನರ ರೋಷ ಒಂದು ಸಲ ಇಳಿದು ಹೋಗಲಿ, ಅವರ ಅಗ್ನಿ ಶಮನಗೊಳ್ಳಲಿ ಅಂತ ಕಾಯ್ತಾ ಇದ್ದಾನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.